ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನದ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ನಿಮಗೆ TET ಪರೀಕ್ಷೆ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಪರಿಸರ ವಿಜ್ಞಾನದಲ್ಲಿ ಯೂಟ್ರೋಫಿಕೇಶನ್ ಎಂಬ ಪದ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಯೂಟ್ರೋಫಿಕೇಶನ್ ಅಂತಂದರೆ ಯಾವ ರೀತಿಯಾದಂತಹ ಒಂದು ಪ್ರೊಸೀಜರನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿರೋವಂಥದ್ದು. ಸೊ ಇದಕ್ಕೆ ನೋಡಿಲಿ 4 ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ 4 ಆಯ್ಕೆಗಳಲ್ಲಿ ಆಯ್ಕೆ 2 ನೋಡಿ. ಇಲ್ಲಿ ಯೂಟ್ರಿಫಿಕೇಶನ್ ಅಂತ ಹೇಳಿದ್ರೆ ಜಲಮೂಲದಲ್ಲಿ ಪೋಷಕಾಂಶಗಳ ಮುಖ್ಯವಾಗಿ ನೈಟ್ರೇಟ್ಗಳು ಮತ್ತು ಫಾಸ್ಫೇಟ್ಗಳ ಒಂದು ಸಮೃದ್ಧತೆಯಿಂದಾಗಿ ಪಾಚಿಗಳಾಗಿರ್ಬೋದು ಮತ್ತು ಸಸ್ಯಗಳು ಅತಿಯಾಗಿ ಬೆಳೀತಕ್ಕಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ. ಈ ಒಂದು ಹೆಚ್ಚಿದ ಬೆಳವಣಿಗೆಯಿಂದಾಗಿ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಕುಸಿತ ಹೋಗುತ್ತೆ. ಇದೇನಾಗುತ್ತೆ, ಬೇರೆ ಬೇರೆ ಜಲಚರಗಳಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಈ ಒಂದು ಪ್ರೊಸೀಜರ್ ಏನಿದೆಯಲ್ಲ, ಪ್ರಮುಖ ಜಲಮಾಲಿನ್ಯ ಸಮಸ್ಯೆಗಳಲ್ಲಿ ಒಂದಾಗಿರುವಂಥದ್ದು. ಸೊ ಹಾಗಾಗಿ ಸರೋವರ ಅಥವಾ ಜಲಮೂಲದಲ್ಲಿ ಪೋಷಕಾಂಶಗಳ ಸಮೃದ್ಧತೆಯಿಂದಾಗಿ ಪಾಚಿಗಳ ಬೆಳವಣಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. ಎರಡನೇ ಪ್ರಶ್ನೆ, 1992ರ ರಿಯೋ ಸಮ್ಮೇಳನದಲ್ಲಿ ಅಂಗೀಕರಿಸಿದ ಅಜೆಂಡಾ 21 ಅಥವಾ ಅಜೆಂಡಾ 21 ಡಾಕ್ಯುಮೆಂಟ್ನ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಏನು ಅಜೆಂಡಾ 21 ಡಾಕ್ಯುಮೆಂಟ್ನ ಒಂದು ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಸೊ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ, 4 ಆಯ್ಕೆಗಳು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಆಯ್ಕೆ 2 ನೋಡಿ, ಸುಸ್ಥಿರ ಅಭಿವೃದ್ಧಿ ಸಾಧಿಸೋದು, ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಅಜೆಂಡಾ 21 ಅನ್ನೋದು ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. 1992ರ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ಒಂದು ಭೂಶೃಂಗ ಸಭೆಯಲ್ಲಿ ಇದನ್ನ ಅಂಗೀಕಾರ ಮಾಡ್ತಾರೆ. ಆಯ್ತಾ? ಸೊ ಇದೇನಾಗುತ್ತೆ, ಜಾಗತಿಕ, ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ 21ನೇ ಶತಮಾನಕ್ಕೆ ಒಂದು ಸಮಗ್ರ ಕಾರ್ಯ ಯೋಜನೆ ಆಗಿರುವಂಥದ್ದು. ಸೊ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ನಾವು ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಪ್ರಶ್ನೆ, 3ನೇ ಪ್ರಶ್ನೆ ನೋಡಿ. ಕ್ಯೋಟೋ ಪ್ರೋಟೋಕಾಲ್ ನಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಕಾನ್ಸೆಪ್ಟ್ ಏನಿದೆ ಅದು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು, ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅದು ಅಂತ ಹೇಳಿ ಪ್ರಶ್ನೆ. ಸೊ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಕ್ಯೋಟೋ ಪ್ರೋಟೋಕಾಲ್ ನಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನುವಂತಹ ಒಂದು ಪರಿಕಲ್ಪನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳೋದಕ್ಕೆ 4 ಆಯ್ಕೆಗಳನ್ನ ಕೊಟ್ಟಿದ್ರು. ಸೊ ಈ 4 ಆಯ್ಕೆಗಳಲ್ಲಿ ಆಯ್ಕೆ 3 ನೋಡಿ, ಇಲ್ಲಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ನಿಯಂತ್ರಿಸುವುದು ಅಂತ. ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ನ ಅಡಿಯಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನೋದು ಹಸಿರು ಮನೆ ಅನಿಲಗಳ 1 ಟನ್ ಹೊರಸೂಸುವಿಕೆಯನ್ನ ಕಂಟ್ರೋಲ್ ಮಾಡೋದು ಅಥವಾ ಕಡಿಮೆ ಮಾಡೋದನ್ನು ಇಂಡಿಕೇಟ್ ಮಾಡುವಂತಹ ಒಂದು ವ್ಯಾಪಾರ ಮಾಡಬಹುದಾಗಿರುವಂತಹ ಒಂದು ಲೈಸೆನ್ಸ್ ಆಗಿರುತ್ತೆ. ಇದು ಒಂದು ದೇಶ ಆಗಿರ್ಬೋದು ಅಥವಾ ಕಂಪನಿಗೆ ತಮ್ಮ ಹೊರಸೂಸುವಿಕೆ ಪ್ರಮಾಣವನ್ನು ಮಿತಿಗೊಳಿಸೋದಕ್ಕೆ ಮತ್ತು ಹೆಚ್ಚುವರಿ ಹೊರಸೂಸುವಿಕೆ ಹಕ್ಕನ್ನು ಮತ್ತೊಂದು ದೇಶಕ್ಕೆ ಮಾರೋದಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 4ನೇ ಪ್ರಶ್ನೆ, ಮೀಥಿಲ್ ಐಸೋಸೈನೇಟ್ MIC ಅಂತ ಹೇಳಿ ಕರಿತೀವಿ. ಈ ಒಂದು ಅನಿಲ ಯಾವ ಘಟನೆಯಲ್ಲಿ ಸೋರಿಕೆಯಾಗಿ ಭಾರಿ ದುರಂತಕ್ಕೆ ಕಾರಣ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕಾದಂತಹ ಒಂದು ಘಟನೆ. ಸೊ ಬಹಳ ಈಸಿ ಪ್ರಶ್ನೆ ಕೂಡ ಗೊತ್ತಿರೋರಿಗೆ. ಆಯ್ಕೆಗಳು ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು, ಭೂಪಾಲ್ ಅನಿಲ ದುರಂತ. ಸೊ ಈ ಒಂದು ಭೂಪಾಲ್ ಅನಿಲ ದುರಂತ ಏನಿದೆ 1984 ಡಿಸೆಂಬರ್ 2 ಮತ್ತು 3ರಂದು ಭಾರತದ ಒಂದು ಭೂಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಕೀಟನಾಶಕ ತಯಾರಿಕಾ ಘಟಕದಲ್ಲಿ ಸಂಭವಿಸಿದಂತಹ ಒಂದು ಘಟನೆ. ಹಾಗಾಗಿ ಅದಕ್ಕೆ ಭೂಪಾಲ್ ಅನಿಲ ದುರಂತ ಅಂತ ಹೆಸರು ಕೊಟ್ಟಿರೋದು. ಸೊ ಈ ಒಂದು ದುರಂತದಲ್ಲಿ ಮೀಥೈಲ್ ಐಸೋಸೈನೇಟ್ ಅನ್ನುವಂತಹ ಒಂದು ವಿಷಕಾರಿ ಅನಿಲ ಸೋರಿಕೆಯಾಗುತ್ತೆ. ಸಾವಿರಾರು ಜನರು ಸತ್ತು ಹೋಗ್ತಾರೆ ಮತ್ತು ಲಕ್ಷಾಂತರ ಜನ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಭೂಪಾಲ್ ಅನಿಲ ದುರಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 5ನೇ ಒಂದು ಪ್ರಶ್ನೆ, ಆಹಾರ ಸರಪಳಿಯಲ್ಲಿ ಜೈವಿಕ ವರ್ಧನೆ
ಮುಖ್ಯವಾಗಿ ಯಾವ ಪರಿಣಾಮಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಯೋ ಮ್ಯಾಗ್ನಿಫಿಕೇಶನ್ ಯಾವ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ 2 ನೋಡಿ ಇಲ್ಲಿ ಆಹಾರ ಸರಪಳಿಯಲ್ಲಿ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು ಅಂತ. ಸೊ ಈ ಒಂದು ಬಯೋ ಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ವರ್ಧನೆ ಅಂತ ಹೇಳಿದ್ರೆ ಆಹಾರ ಸರಪಳಿಯಲ್ಲಿ ಉನ್ನತ ಮಟ್ಟದ ಪೋಷಕಾಂಶ ಮಟ್ಟಕ್ಕೆ ಚಲಿಸುವಾಗ ವಿಷಕಾರಿ ವಸ್ತುಗಳ ಒಂದು ಸಾಂದ್ರತೆ ಏನಿದೆ ಅಲ್ಲ ಹೆಚ್ಚಾಗ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ವಿಷಕಾರಿ ರಾಸಾಯನಿಕಗಳು ಫಾರ್ ಎಕ್ಸಾಂಪಲ್ DDT ಸುಲಭವಾಗಿ ಘಟಿಸೋದ್ರಿಂದ ಪ್ರತಿ ಹಂತದಲ್ಲಿಯೂ ಕೂಡ ಜೀವಿಗಳ ಅಂಗಾಂಶಗಳಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಇದರಿಂದ ಫೈನಲ್ ಆಗಿ ಅಂತಿಮವಾಗಿ ಉನ್ನತ ಮಟ್ಟದ ಪ್ರಾಣಿಗಳಿಗೆ ಹೆಚ್ಚು ಹಾನಿಯಾಗುವಂಥದ್ದು. ಹಾಗಾಗಿ ಆಪ್ಷನ್ 2 ಆಹಾರ ಸರಪಳಿಯಲ್ಲಿ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗೋದು ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ನೋಡಿ, ಅನಿಲ ಅಥವಾ ದ್ರವಗಳಲ್ಲಿ ಹಸಿರು ಮನೆ ಅನಿಲಗಳನ್ನು ಸೆರೆ ಹಿಡಿದು ಸಂಗ್ರಹಿಸುವ ತಂತ್ರಜ್ಞಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಅನಿಲ ಅಥವಾ ದ್ರವಗಳಲ್ಲಿ ಹಸಿರು ಮನೆ ಅನಿಲಗಳನ್ನು ಸೆರೆ ಹಿಡಿದು ಸಂಗ್ರಹಿಸುವ ತಂತ್ರಜ್ಞಾನವನ್ನು ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೇಳಿರೋವಂಥದ್ದು. ಸೊ ಆಯ್ಕೆಗಳು ನೋಡಿ 1, 2, 3, 4. ಸೊ 4 ಆಯ್ಕೆಗಳಲ್ಲಿ ಆಯ್ಕೆ 2 ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದು ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಹಾಕಿ ಅದನ್ನು ಬಹಳ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಸ್ಟೋರ್ ಮಾಡುವಂತಹ ಒಂದು ಟೆಕ್ನಾಲಜಿ ಆಗಿರುವಂಥದ್ದು. ಇದೇನಾಗುತ್ತೆ, ಹವಾಮಾನ ಬದಲಾವಣೆಯನ್ನು ಎದುರಿಸೋದಕ್ಕೆ ಪ್ರಮುಖ ತಂತ್ರಗಳಲ್ಲಿ ಒಂದಾಗಿರುವಂಥದ್ದು. ಮರಗಳನ್ನು ನೆಡೋದು ಮತ್ತು ಭೂಗತ ಸಂಗ್ರಹಣ ವಿಧಾನಗಳು ಇದರ ಒಂದು ಪಾರ್ಟ್ ಆಗಿರುವಂಥದ್ದು, ಇದರಲ್ಲಿ ಬರುವಂತಹ ಒಂದು ಭಾಗ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಅನಿಲವು ನೀರಿನೊಂದಿಗೆ ಬೆರೆತು ಆಮ್ಲ ಮಳೆಗೆ ಕಾರಣ ಆಗುತ್ತೆ? ಆಸಿಡ್ ರೈನ್ಗೆ ಯಾವ ಒಂದು ಅನಿಲ ಬೆರೆತು ಆಸಿಡ್ ರೈನ್ ಆಗುತ್ತೆ ಅಂತ, ಅಂದರೆ ನೀರ್ ಜೊತೆಗೆ ಯಾವ ಅನಿಲ ಬೆರೆತು ಆಸಿಡ್ ರೈನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಪ್ಷನ್ 1, 2, 3, 4. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಎಸ್, ಆಯ್ಕೆ 2 ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ಅನ್ನೋದು. ಸೊ ಆಸಿಡ್ ರೈನ್ಗೆ ಮುಖ್ಯ ಕಾರಣನೇ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು. ಈ 2 ಅನಿಲಗಳೇನಿದಾವಲ್ಲ ಪಳೆಯುಳಿಕೆ ಇಂಧನಗಳ ಒಂದು ದಹನದಿಂದ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ ಮತ್ತೆ ನೀರಿನ ಆವಿ ಜೊತೆಗೆ ಇದು ಪ್ರತಿಕ್ರಿಯಿಸಿ ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳು ಉಂಟಾಗುವಂಥದ್ದು. ಈ ಒಂದು ಆಮ್ಲಗಳು ನಂತರ ಮಳೆ ರೂಪದಲ್ಲಿ ಭೂಮಿಗೆ ಬರುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡಿ, ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಪ್ರಕಾರ ಅರಣ್ಯ ಭೂಮಿಯನ್ನ ಅರಣ್ಯೇತರ ಉದ್ದೇಶಗಳಿಗಾಗಿ ಬಳಸಲು ಯಾರ ಪೂರ್ವಾನುಮತಿ ಅಗತ್ಯ ಅಂತ ಕೇಳಿದ್ದಾರೆ. ಸೊ ಯಾರ ಪೂರ್ವಾನುಮತಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಅರಣ್ಯ ಭೂಮಿಯನ್ನ ಅರಣ್ಯೇತರ ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ಳೋದಕ್ಕೆ ಯಾರ ಒಂದು ಪರ್ಮಿಷನ್ ಬೇಕು ಇದಕ್ಕೆ ಅಂತ ನೋಡಿ. ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ 3 ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಪ್ರಕಾರ ಅರಣ್ಯ ಭೂಮಿಯನ್ನ ಅರಣ್ಯೇತರ ಉದ್ದೇಶಗಳಾಗಿರುವಂತಹ ಫಾರ್ ಎಕ್ಸಾಂಪಲ್ ಗಣಿಗಾರಿಕೆ ಆಗಿರಬಹುದು, ಹಾಗೆಯೇ ರಸ್ತೆ ನಿರ್ಮಾಣ ಮತ್ತೆ ಕೈಗಾರಿಕಾ ಘಟಕಗಳ ಸ್ಥಾಪನೆ ಇದೆಲ್ಲವೂ ಕೂಡ ಅರಣ್ಯೇತರ ಉದ್ದೇಶಗಳಿಗೆ ಸೇರ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಬಳಸ್ಕೊಳ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕಾಯ್ದೆ ಏನಿದೆ ಅರಣ್ಯಗಳ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಮತ್ತೆ ವಿವೇಚನಾರಹಿತ ಅರಣ್ಯ ನಾಶವನ್ನ ತಡಿತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೇನೆ ಅರಣ್ಯೇತರ ಉದ್ದೇಶಗಳಿಗೆ ಅರಣ್ಯವನ್ನ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆಪ್ಷನ್ 3 ಕೇಂದ್ರ ಸರ್ಕಾರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಮ್ಯಾಂಗ್ರೋವ್ ಫಾರೆಸ್ಟ್ ಎಂದು ಕರೆಯಲ್ಪಡುವ ಸುಂದರಬನ್ಸ್ ಯಾವ ದೇಶಗಳ ನಡುವೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ದೇಶಗಳ ನಡುವೆ ಬರುತ್ತೆ ಈ ಸುಂದರಬನ್ಸ್ ಅರಣ್ಯ ಅಂತ ಹೇಳಿ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ 4 ಭಾರತ ಮತ್ತೆ ಬಾಂಗ್ಲಾದೇಶ. ಸೊ ಸುಂದರಬನ್ಸ್ ಅನ್ನೋದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಅಲ್ವಾ. ಇದು ಭಾರತದ ಪಶ್ಚಿಮ ಬಂಗಾಳ ರಾಜ್ಯ ಮತ್ತೆ ಬಾಂಗ್ಲಾದೇಶದ ಒಂದು ಭಾಗದಲ್ಲಿ ಈ ಕಾಡು ಹರಡ್ಕೊಂಡಿರುವಂಥದ್ದು. ಇದೇನಾಗಿದೆ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಮತ್ತೆ ಮೇಘನಾ ನದಿಗಳ ಮುಖಜ ಭೂಮಿಯಲ್ಲಿ ಇರುವಂಥದ್ದು ಈ ಒಂದು ಫಾರೆಸ್ಟ್. ಸೊ ಇಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಸಹ ವಾಸ ಮಾಡುತ್ತೆ. ಸೊ ಹಾಗಾಗಿ ಸುಂದರ್ಬನ್ಸ್ ಅಂತಕ್ಕಂತಹ ಕಾಡು ಭಾರತ ಮತ್ತೆ ಬಾಂಗ್ಲಾದೇಶ ಈ ಎರಡೂ ದೇಶಗಳಲ್ಲಿ ಕಂಡು ಬರುವಂಥದ್ದು. ಸೊ ನೆಕ್ಸ್ಟ್ ಮುಂದಿನ
10ನೇ ಪ್ರಶ್ನೆ ನೋಡಿ, ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳನ್ನು ನಿರ್ಧರಿಸುವ 2 ಪ್ರಮುಖ ಮಾನದಂಡಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರಗಳನ್ನು ಆಯ್ಕೆಗಳ ಮುಖಾಂತರ ನೋಡೋದಾದ್ರೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಆನ್ಸರ್ ಈ ಪ್ರಶ್ನೆಗೆ ಆಯ್ಕೆ 2 ಕನಿಷ್ಠ 1500 ಸ್ಥಳೀಯ ಸಸ್ಯ ಪ್ರಭೇದಗಳು ಮತ್ತು 70% ಮೂಲ ಆವಾಸ ಸ್ಥಾನದ ನಷ್ಟ ಅಂತ ಆನ್ಸರ್ ಆಗುತ್ತೆ. ಆಯ್ತಾ. ಸೊ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಹೇಳಿ ಗುರುತಿಸಲು 2 ಪ್ರಮುಖ ಮಾನದಂಡಗಳು ಇದೇ ಆಗಿರುತ್ತೆ. ಅಂದರೆ ಆ ಒಂದು ಪ್ರದೇಶದಲ್ಲಿ ಕನಿಷ್ಠ 1500 ಸ್ಥಳೀಯ ಸಸ್ಯ ಪ್ರಭೇದಗಳಿರಬೇಕು ಮತ್ತು ಆ ಪ್ರದೇಶ ತನ್ನ ಮೂಲ ಆವಾಸ ಸ್ಥಾನದ ಕನಿಷ್ಠ 70% ನಷ್ಟವನ್ನು ಅನುಭವಿಸಿರಬೇಕು. ಈ ಮಾನದಂಡಗಳು ಅಂತಹ ಪ್ರದೇಶಗಳಿಗೆ ಸಂರಕ್ಷಣೆಗೆ ಹೆಚ್ಚಿನ ಒಂದು ಆದ್ಯತೆ ನೀಡುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ ಅಂತ. ಸೊ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಪರಿಸರ ವಿಜ್ಞಾನದಲ್ಲಿ ಕೀಸ್ಟೋನ್ ಸ್ಪೀಷೀಸ್ ಎಂದು ಯಾವ ಪ್ರಭೇದಗಳನ್ನು ಕರೆಯಲಾಗುತ್ತದೆ? ಕೀಸ್ಟೋನ್ ಸ್ಪೀಷೀಸ್ ಎಂದು ಯಾವ ಪ್ರಭೇದಗಳನ್ನು ಕರೀತಾರೆ ಅಂತ ಪ್ರಶ್ನೆ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 2 ನೋಡಿ ಇಲ್ಲಿ ತಮ್ಮ ಪರಿಸರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಪ್ರಭೇದಗಳು ಅಂತ. ಸೊ ಇಲ್ಲಿ ಕೀಸ್ಟೋನ್ ಸ್ಪೀಷೀಸ್ ಅಂತ ಹೇಳಿದ್ರೆ ತಮ್ಮ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಜೀವಿಗಳ ಮೇಲೆ ಅಸಾಧಾರಣವಾಗಿ ದೊಡ್ಡ ಪರಿಣಾಮ ಬೀರುವಂತಹ ಒಂದು ಪ್ರಭೇದಗಳು. ಇವುಗಳ ಒಂದು ಉಪಸ್ಥಿತಿ ಏನಿದೆ ಇಡೀ ಪರಿಸರ ಸಮುದಾಯದ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಪ್ರಭೇದಗಳು ಇಲ್ಲದೇ ಇದ್ರೆ ಇಡೀ ಪರಿಸರ ವ್ಯವಸ್ಥೆ ಕುಸಿಬಹುದು ಅಥವಾ ಸಂಪೂರ್ಣವಾಗಿ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ತಮ್ಮ ಪರಿಸರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಪ್ರಭೇದಗಳು ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ ನೋಡಿ, ಯಾವ ಅಂತಾರಾಷ್ಟ್ರೀಯ ಸಮಾವೇಶವು ಅಪಾಯಕಾರಿ ತ್ಯಾಜ್ಯಗಳ ಚಲನವಲನವನ್ನು ನಿಯಂತ್ರಿಸುತ್ತದೆ ಮತ್ತು ಅವುಗಳ ವಿಲೇವಾರಿಗೆ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡೋಣ. ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 1 ಬಾಸಿಲ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು. ಸೊ ಬಾಸಿಲ್ ಕನ್ವೆನ್ಷನ್. ಸೊ ಬಾಸಿಲ್ ಕನ್ವೆನ್ಷನ್ ಅನ್ನೋದು ಅಪಾಯಕಾರಿ ತ್ಯಾಜ್ಯಗಳ ಅಂತಾರಾಷ್ಟ್ರೀಯ ಗಡಿ ಚಲನವಲನಗಳನ್ನು ಕಂಟ್ರೋಲ್ ಮಾಡೋದು ಮತ್ತು ಅವುಗಳ ಒಂದು ವಿಲೇವಾರಿಯನ್ನು ಸೈಂಟಿಫಿಕ್ ಆಗಿ ಮತ್ತು ಪರಿಸರ ಸ್ನೇಹಿಯಾಗಿ ಮಾಡುವಂತಹ ಒಂದು ಉದ್ದೇಶದಿಂದ ರಚಿಸಲಾಗಿರುವಂತಹ ಒಂದು ಪ್ರಮುಖ ಒಪ್ಪಂದ ಅಂತ ಹೇಳ್ಬೋದು. ಇದೇನಾಗುತ್ತೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಪಾಯಕಾರಿ ತ್ಯಾಜ್ಯವನ್ನು ರವಾನಿಸೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಬಾಸಿಲ್ ಕನ್ವೆನ್ಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಪರಿಸರದಲ್ಲಿನ ಆಮ್ಲಜನಕ ಚಕ್ರದ ಆಕ್ಸಿಜನ್ ಸೈಕಲ್ ಒಂದು ಪ್ರಮುಖ ಹಂತ ಯಾವುದು ಅಂತ ಕೇಳಿದ್ದಾರೆ. ಏನು ಆಕ್ಸಿಜನ್ ಸೈಕಲ್ನ ಒಂದು ಪ್ರಮುಖ ಹಂತ ಯಾವುದು ಅನ್ನೋದು ಪ್ರಶ್ನೆ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 3 ಫೋಟೋ ಸಿಂಥಸಿಸ್ ಅಥವಾ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ದ್ಯುತಿ ಸಂಶ್ಲೇಷಣೆ ಅನ್ನೋದು ಆಮ್ಲಜನಕ ಚಕ್ರದ ಒಂದು ಅತ್ಯಂತ ಪ್ರಮುಖ ಭಾಗವಾಗಿರುವಂಥದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಹಾರವನ್ನು ಪ್ರಿಪೇರ್ ಮಾಡುತ್ತೆ ಮತ್ತು ಉಪ ಉತ್ಪನ್ನವಾಗಿ ಆಮ್ಲಜನಕವನ್ನು ರಿಲೀಸ್ ಮಾಡುತ್ತೆ. ಈ ಆಮ್ಲಜನಕ ಏನಿದೆ ವಾತಾವರಣಕ್ಕೆ ಸೇರಿ ಜೀವಿಗಳ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 14ನೇ ಒಂದು ಪ್ರಶ್ನೆ, ಎಕೋಲಾಜಿಕಲ್ ನೈಚ್ ಅನ್ನುವಂತಹ ಒಂದು ಪದ ಕೆಳಗಿನ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಥವಾ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಆಪ್ಷನ್ 1 ನೋಡಿ ಇಲ್ಲಿ ಒಂದು ಜೀವಿ ತನ್ನ ಪರಿಸರದಲ್ಲಿ ನಿರ್ವಹಿಸುವಂತಹ ಒಂದು ಪಾತ್ರಕ್ಕೆ ಎಕೋಲಾಜಿಕಲ್ ನೈಚ್ ಅಂತ ಹೇಳ್ತಾರೆ ಅಂತ. ಸೊ ಎಕೋಲಾಜಿಕಲ್ ನೈಚ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಜೀವಿ ತನ್ನ ಪರಿಸರದಲ್ಲಿ ನಿರ್ವಹಿಸುವಂತಹ ಒಂದು ಅನನ್ಯವಾದಂತಹ ಪಾತ್ರ. ಇದು ಆ ಜೀವಿ ವಾಸಿಸುವಂತಹ ಒಂದು ಸ್ಥಳ ಆಗಿರ್ಬೋದು, ಅದೇನು ಆಹಾರ ತಿನ್ನುತ್ತೆ, ಸಂತಾನೋತ್ಪತ್ತಿ ಮಾಡುವಂತಹ ವಿಧಾನ ಹೇಗಿರುತ್ತೆ ಮತ್ತು ಬೇರೆ ಜೀವಿಗಳ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದನ್ನು ಒಳಗೊಂಡಿರುತ್ತೆ. ಸೊ ಇದು ಕೇವಲ ಭೌಗೋಳಿಕ ಸ್ಥಳ ಅಲ್ಲ, ಆದರೆ ಅದರ ಒಂದು ಕ್ರಿಯಾತ್ಮಕ ಪಾತ್ರ ಕೂಡ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸಲು ಸಹಿ ಹಾಕಿದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಹಾಗಾದರೆ ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಿ ಹಾಕಿದ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ ಇದು? ಸೊ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ 3 ಓಝೋನ್ ಪದರವನ್ನು ನಾಶ ಮಾಡುವ ವಸ್ತುಗಳು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆ 19
1987ರಲ್ಲಿ ಸಹಿ ಹಾಕಿದಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುತ್ತೆ. ಓಝೋನ್ ಪದರವನ್ನು ನಾಶ ಮಾಡ್ತಕ್ಕಂತಹ ಈ ಒಂದು CFCs ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮತ್ತು ಇತರ ಬೇರೆ ರಾಸಾಯನಿಕಗಳ ಉತ್ಪಾದನೆ ಮತ್ತು ಅದರ ಬಳಕೆಯನ್ನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ನಿಲ್ಲಿಸುವಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು. ಈ ಒಪ್ಪಂದದ ಪರಿಣಾಮವಾಗಿ ಓಝೋನ್ ರಂಧ್ರದ ಗಾತ್ರದಲ್ಲಿ ಇಳಿಮುಖ ಕಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಓಝೋನ್ ಪದರವನ್ನು ನಾಶ ಮಾಡ್ತಕ್ಕಂತಹ ವಸ್ತುಗಳನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಒಂದು ಒಪ್ಪಂದ ಆಗಿರುವಂಥದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ EVS ಅಂದರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.